ಪ್ರವಚನಕ್ಕೋಸ್ಕರ ಅಕ್ಕ ಸಮ್ಮೇಳನಕ್ಕೆ ಅಥವಾ ಇನ್ಯಾವುದೋ ಸಮ್ಮೇಳನಗಳಿಗೆ ಹೊರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ತಗೊಂಡೋಗಿದ್ದಂಥ ಈ ನಿಪ್ಪಟ್ಟು ನೋಡಿ ಅಥವಾ ಮಾಲ್ದಿ ನೋಡಿ ಎಲ್ಲರೂ ಖುಷಿ ಪಡ್ತಿದ್ರು. ಸರ್ ಇದು ಅದ್ಭುತವಾದ ನಿಪ್ಪಟ್ಟು, ಅದ್ಭುತವಾಗಿ ಮಾಲ್ದಿ, ಇದು ಈ ಥರ ಮಾಡಿಬಿಟ್ರೆ ಚೆನ್ನಾಗುತ್ತೆ ಅಂತ ಅಂತಿದ್ರಲ್ಲ. ಎರಡನೇ ನಮಗನ್ಸಿದ್ದು ಏನು ಅಂದರೆ ಸರ್, ಈಗ ಈ ಒಂದು ರೀತಿ ಒಂದು ಬಳಕೆದಾರರ ಟ್ರೆಂಡು ವ್ಯಾಪಕವಾಗಿದೆ. ಆ ವ್ಯಾಪಕವಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಏನು ಬೇಕಾದ್ರೂ ಕೊಟ್ಟರು, ಏನು ಬೇಕಾದರೂ ಬಳಕೆದಾರರು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ ಆ ಬಳಕೆದಾರರಿಗೆ ಉತ್ತಮವಾದದ್ದನ್ನೇ ಏನಾರು ಕೊಡೋಕ್ಕೆ ಸಾಧ್ಯ ಇಲ್ವಾ ಅಂತೇಳಿ ಒಂದು ಸಣ್ಣ ಯೋಚನೆ ಬಂತು ಸರ್. ಆ ಯೋಚನೆ ಬೆಳೆದಂಥ ಸಂದರ್ಭದಲ್ಲಿ 4-5 ವರ್ಷದಿಂದ ಒಂದು ಸಣ್ಣ ಪ್ಲ್ಯಾನ್ ಮಾಡಿ ಒಂದು ನಿಪ್ಪಟ್ಟು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಸರ್. ಯಾಕೆಂದರೆ ನಿಪ್ಪಟ್ಟು ಸ್ವಲ್ಪ ನಮ್ಮ ಬ್ರ್ಯಾಂಡೆಡ್, ಆ ನಿಪ್ಪಟ್ಟು ಮಾಡೋದ್ರಲ್ಲಿ ಒಂದು ವಿಶೇಷವಾಗಿ ನಮ್ಮದೊಂದು ಸ್ಪೆಷಲ್ ಟೇಸ್ಟ್ ಅಂತ ಅನಿಸ್ತಿತ್ತು ಸರ್. ಅದನ್ನು ಇಷ್ಟಪಡ್ತಿದ್ರು ಅದನ್ನು ತಿಂದವರೆಲ್ಲ ಸರ್. ಹಾಗಾಗಿ ಇದನ್ನು ಮಾಡೋಣ ಅಂತ ಶುರು ಮಾಡಿದ್ವಿ ಸರ್. ಮಾಡ್ತಾ ಯೋಚನೆಗೆ ಬಂದಿದ್ದೇನು ಅಂದರೆ, ಈ ಥರ ಒಂದು ರೀತಿ ಈ ಸಾಹಿತ್ಯಿಕವಾಗಿ ಹೇಳಬೇಕು ಅಂದರೆ ಭಾಷೆ ಅಳಿವಿನ ಅಂಚಿನಲ್ಲಿದೆ ಅಂತಾರೆ, ಅಥವಾ ಇನ್ಯಾವುದೋ ನಮ್ಮ ಸಂಪ್ರದಾಯಗಳು ಅಳಿವಿನ ಅಂಚಿನಲ್ಲಿದೆ ಅಂತಾರೆ. ಹಾಗೆ ಆಹಾರ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಆಹಾರದ ಕ್ರಮಗಳು ಕೂಡ ಅಳಿವಿನ ಅಂಚಿನಲ್ಲಿದ್ದಾವೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪ್ರಾಯಶಃ ನಮಗೆ ಆಯಾ ನೆಲಕ್ಕೆ ಸಂಬಂಧಪಟ್ಟಂಗೆ ಆಯಾ ನೆಲಕ್ಕೆ ಅನುಗುಣವಾಗಿ ನಮಗೊಂದು ಆಹಾರದ ಫುಡ್ ಕಲ್ಚರ್ ಇದೆ ಸರ್. ಅದು ಈಗ ಅದು ಹೇಳಬೇಕು ಅಂದರೆ ಅದು ಬಹುಶಃ ಎಷ್ಟು ಜನ ಅದು ಪ್ರಮಾದ ಅಂತ ಅಂತಾರೋ ಹೆಂಗೆ ಗೊತ್ತಿಲ್ಲ ಸರ್. ಎಲ್ಲ ಫುಡ್ಡು ಎಲ್ಲ ಸ್ಥಳಕ್ಕೂ ಸೂಟ್ ಆಗೋಲ್ಲ ಸರ್. ಅದು ನಮಗೇನಾಯಿತು ಅಂದರೆ ಅದು ನಮ್ಮದೇ ಆದಂಥ ಒಂದು ಫುಡ್ ಕಲ್ಚರ್ ಇರುತ್ತಲ್ಲ, ಆ ಸಾಂಪ್ರದಾಯಿಕವಾದಂಥ ಆಹಾರದ ಕ್ರಮ ಇದೆಯಲ್ಲ, ಅದ್ರದ್ದು ಚೈನೆಲ್ಲ ತಪ್ಪಿದೆ, ಅದರದ್ದೆಲ್ಲ ಲಿಂಕ್ ತಪ್ಪಿದೆ ಅಂತೇಳಿ ಸಹಜವಾಗಿ ನಮ್ಗೆ ಅನಿಸುತ್ತೆ ಅಂತೇಳಿ. ಅದಕ್ಕೆ ನಿಮ್ಗೆ ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ನೋಡಿ, ಇದು ಯಾವ ಬೇಕಾದಷ್ಟು ಐಟಮ್ ಆಧುನಿಕವಾದಂಥ ಫುಡ್ ಬಂದಿರ್ಬೋದು. ಅದು ಪಿಜ್ಜಾ ಬಂದಿರ್ಬೋದು, ಬರ್ಜರ್ ಬಂದಿರ್ಬೋದು, ಅಥವಾ ಸ್ಯಾಂಡ್ವಿಚ್ ಬಂದಿರ್ಬೋದು, ಈ ಥರದೆಲ್ಲ ಹೇಳ್ತೀವಿ, ಸುಮಾರು ಇದ್ದಾವೆ. ನನಗನ್ಸುತ್ತೆ ಆಧುನಿಕವಾದಂಥ ಇಂಥ ಒಂದು ಆಹಾರದ ಒಂದು ರೀತಿ ಆಧುನಿಕತೆಯ ಪ್ರಭಾವದಲ್ಲೂ ಕೂಡ ನಮ್ಮ ಉಳ್ಳಿಕಟ್ಟಿನ ಸಾರು ಮುದ್ದೆ ಇರ್ಬೋದು, ನಮ್ಮ ಹಸಿಯಾಳಿನ ಸಾರು ಮುದ್ದೆ ಇರ್ಬೋದು, ನಮ್ಮ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಇರ್ಬೋದು, ನಮ್ಮ ಬೆಳ್ಳುಳ್ಳಿ ಖಾರ ರೊಟ್ಟಿ ಇರ್ಬೋದು, ಇದನ್ನು ಯಾವುದೂ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸರ್. ಹಾಗಾಗಿ ಇದನ್ನು ಯೋಚನೆ ಬಂದಂಥ ಸಂದರ್ಭದಲ್ಲಿ ಇದನ್ನೊಂದು ರೀಓರಿಯೆಂಟ್ ಮಾಡೋಣ, ಒಂದು ರೀತಿ ರೀಸ್ಟಾರ್ಟ್ ಮಾಡೋಣ, ಇದ್ರದ್ದು ರೀಟೇಸ್ಟ್ ತೋರಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದಾಗ ನಮ್ಮ ಉಳಿದಂಥವು ಇವೆ ಸರ್. ಒಂದು ನಿಪ್ಪಟ್ಟು ಮಾಡೋಣ, ಚರ್ಮರಿ ಮಾಡೋಣ, ಅದಾದಮೇಲೆ ಕೀಲ್ಸ ಅಂತೀವಿ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಅದನ್ನು ರಾಗಿ ಆಲ್ಬಾ ಅಂತೇಳಿ ಆಧುನಿಕ ಭಾಷೆಯಲ್ಲಿ ಹೇಳ್ತಾರೆ ಸರ್. ಅದರಿಂದೆಲ್ಲ ನಮ್ಮ ಬೇಸಿಗೆ ಬಂತು ಅಂದರೆ, ತೇರು ಬಂತು ಅಂದರೆ, ಜಾತ್ರೆ ಬಂತು ಅಂದರೆ, ಅಥವಾ ಕಬ್ನಾಲಿನ ಸೀಸನ್, ಅದು ಆಲೆ ಮನೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಭಾಗದಲ್ಲಿ ಅದು ಅದ್ಭುತವಾದ ಸ್ವೀಟ್ ಅದು ಅಂತೇಳಿ ಸರ್.